ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿ ಇಬ್ಬರು ಡ್ಯಾನ್ಸರ್ಗಳು ಸಾವನ್ನಪ್ಪಿರುವ ಘಟನೆ ನೆಲಮಂಗಲ ಕುಣಿಗಲ್ ಬೈಪಾಸ್ನಲ್ಲಿ ವರದಿಯಾಗಿದೆ. ಲಾರಿ ಮತ್ತು ಬೈಕ್ನ ನಡುವೆ ಸಂಭವಿಸಿದಂಥ ಅಪಘಾತ. ಈ ಅಪಘಾತದಲ್ಲಿ ಇಬ್ಬರು ಡ್ಯಾನ್ಸರ್ಸ್, ಬೆಂಗಳೂರಿನ ಶ್ರೀರಾಮ್ಪುರದ ಇಬ್ಬರು ಡ್ಯಾನ್ಸರ್ಸ್ ಬಲಿಯಾಗಿದ್ದಾರೆ. ಭೀಕರ ಅಪಘಾತ ಸಂಭವಿಸಿದೆ. ವೇಗವಾಗಿ ಬಂದ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. 22 ವರ್ಷದ ಪ್ರಜ್ವಲ್ ಮತ್ತು 21 ವರ್ಷದ ಸಹನಾ ಮೃತ ದುರ್ದೈವಿಗಳು. ಅಪಘಾತದ ಕಾರಣಕ್ಕೆ ಲಾರಿ ಸಮೇತ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀರಾಮ್ಪುರದ ನಿವಾಸಿ ಪ್ರಜ್ವಲ್, ಕುರುಬ್ರಳ್ಳಿ ನಿವಾಸಿ ಸಹನಾ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಇವೆಂಟ್ಗೆ ಅಮೌಂಟ್ ತಗೊಂಡು ಬರೋದಕ್ಕೆ ಹೋಗಿದ್ದಾಗ ಈ ದುರಂತ ಸಂಭವಿಸಿರೋದು. ಕುಣಿಗಲ್ನಿಂದ ವಾಪಸ್ ಬರ್ತಾ ಇದ್ರಂತೆ ಇಬ್ಬರು. ಇವೆಂಟ್ಗೆ ಅಂತ ಅಮೌಂಟ್ ತಗೊಂಡು ವಾಪಸ್ ಬರೋ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಭಾಳ ವೇಗವಾಗಿ ಏನೋ ಲಾರಿ ಬಂತು. ಲಾರಿ ಬರ್ತಾ ಇದ್ದಂಗೆ ಕಂಟ್ರೋಲ್ ತಪ್ಪಿ ಬೈಕ್ ಹೋಗೋದಕ್ಕೆ ಡಿಕ್ಕಿ ಹೊಡೆದಿದೆ. ಬೈಕಲ್ಲಿದ್ದಂಥ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇಬ್ಬರು ಕೂಡ ಡ್ಯಾನ್ಸರ್ಸು. ಅದೇನೋ ಈವೆಂಟ್ಗೋಸ್ಕರ ಅಮೌಂಟ್ ತಗೊಂಡು ವಾಪಸ್ ಬರಬೇಕಿತ್ತು. ಆ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಇಬ್ಬರು ಶ್ರೀರಾಮ್ಪುರದ ನಿವಾಸಿಗಳು, ಇಬ್ಬರು ಪ್ರತಿಭಾನ್ವಿತ ನೃತ್ಯ ಪಟುಗಳು ಅಂತ ತಿಳಿದು ಬಂದಿದೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಹೇಗಾಯ್ತಂತೆ ಅಪಘಾತ ಮತ್ತು ಯಾರಿಬ್ಬರು ಈ ಡ್ಯಾನ್ಸರ್ಸ್ಗಳು, ಏನಕ್ಕೆ ಅಂತ ಆ ಕಡೆ ಹೋಗಿದ್ರು, ಏನೇನು ಮಾಹಿತಿ ಇದೆ ಅಪಘಾತ ಕುರಿತಂತೆ? ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿ ಲಾರಿಗೆ ಒಂದು ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಕೂಡ ಮೃತಪಟ್ಟಿರುವಂತದ್ದು. ಮೃತರನ್ನ ಪ್ರಜ್ವಲ್ ಮತ್ತು ಸಹನಾ ಅಂತ ಹೇಳಿ ಗುರುತಿಸಲಾಗಿದೆ. ಇಬ್ರು ಕೂಡ ಬೆಂಗಳೂರಿನ ನಿವಾಸಿಗಳಾಗಿದ್ದು ಕುರುಬ್ರಳ್ಳಿ ಮತ್ತು ಶ್ರೀರಾಮ್ಪುರದಲ್ಲಿ ವಾಸ ಮಾಡ್ಕೊಂಡಿದ್ರು. ಇಬ್ರು ಕೂಡ ಒಂದು ಖಾಸಗಿ ಡ್ಯಾನ್ಸ್ ಕ್ಲಾಸ್ ನಲ್ಲಿ ಡ್ಯಾನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಿದ್ರು. ಸಾಕಷ್ಟು ಕಡೆ ಇವೆಂಟ್ ಗಳಲ್ಲೂ ಕೂಡ ಇವರು ಭಾಗಿಯಾಗ್ತಾ ಇದ್ರು. ಸೊ ಅದರಿಂದ ಜೀವನವನ್ನು ಕೂಡ ಮಾಡ್ತಾ ಇದ್ರು. ಇನ್ನು ಅವರು ಒಂದು ಕನಸು ಕೂಡ ಕಂಡಿದ್ರು, ಒಂದು ಕ್ಲಾಸ್ ಅನ್ನ ಓಪನ್ ಮಾಡ್ಬೇಕಂತ ಹೇಳಿ. ಅಂತ ಸ್ನೇಹಿತರ ಮದುವೆಗೆ ಬರ್ತೀನಿ ಅಂತ ಹೇಳಿ ಅವ್ರ ತಾಯಿ ಹತ್ರ ಪ್ರಜ್ವಲ್ ಹೇಳಿ ಹೋಗಿದ್ದಾರೆ. ಹೋಗುವ ಸಂದರ್ಭದಲ್ಲಿ ಕೂಡ ನಾವು ಹೋಗಿರ್ತೀನಿ, ನೀನ್ ಬಸ್ಸಲ್ಲಿ ಬಾ ಅಂತ ಹೇಳಿ ಅವ್ರ ಅಮ್ಮಗೂ ಹೇಳಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ತಡರಾತ್ರಿ ಈ ಒಂದು ದುರ್ಘಟನೆ ಆಗಿರುವಂತಹದ್ದು. ಸೊ ಏನು ಒಂದು ಲಾರಿ ವೇಗವಾಗಿ ಬಂದು ನಿಯಂತ್ರಣವನ್ನ ಕಳೆದುಕೊಂಡು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕೆಳಗಡೆ ಬಿದ್ದ ನಂತರ ಕೂಡ ಅವ್ರ ಮೇಲೆ ಹರಿದಿರೋದ್ರಿಂದ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ. ಬೈಪಾಸ್ ನಲ್ಲಿ ವಾಹನಗಳನ್ನು ಓಡಿಸುವಂತ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಂತ ಹೇಳಿದ್ರೆ ಸಾಕಷ್ಟು ವೇಗವಾಗಿ ಕೂಡ ಬರ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ಲಾರಿ ಚಾಲಕನು ಕೂಡ ಅಜಾಗರೂಕತೆ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಲಾರಿ ಚಾಲಕನನ್ನ ಕೂಡ ವಶಕ್ಕೆ ಪಡೆದು ಈಗ ವಿಚಾರಣೆ ಮಾಡ್ತಾ ಇರುವಂತದ್ದು. ಪ್ರಣವ್, ರೈಟ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.